ವಡಕ್ಕನ್ ಮಲಬಾರಿನ ಕಾಡುಗಳ ಮಧ್ಯೆ ಪ್ರಕೃತಿಯೇ ಪೂಜಾ ಮಂಟಪವಾಗುವ ಭಾರತದ ಅತ್ಯಂತ ಪೌರಾಣಿಕ ಕ್ಷೇತ್ರವೇ ಕೊಟ್ಟಿಯೂರು ವೈಶಾಖ ಮಹೋತ್ಸವ. ಐತಿಹ್ಯಗಳ ಪ್ರಕಾರ ಬ್ರಹ್ಮನ ಪುತ್ರನಾದ ದಕ್ಷ ಪ್ರಜಾಪತಿಯು ಮಹಾದೇವನನ್ನು ಅವಮಾನಿಸಲು ಇದೇ ಜಾಗದಲ್ಲಿ ಒಂದು ಮಹಾಯಾಗವನ್ನ ಆಯೋಜಿಸಿದ್ದನು. ತನ್ನ ಪತಿ ಶಿವನಿಗೆ ನಡೆದ ನಿಂದನೆಯನ್ನು ಸಹಿಸಲಾರದೆ ಸತೀದೇವಿಯು ಯಾಗದ ಅಗ್ನಿಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನೇ ಅರ್ಪಿಸಿದಳು. ಕ್ರುದ್ಧನಾದ ಶಿವನು ವೀರಭದ್ರನ್ನು ಸೃಷ್ಟಿಸಿ ದಕ್ಷನ ಯಾಗಶಾಲೆಯನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿ ದಕ್ಷನ ಶಿರಚ್ಛೇದನ ಮಾಡಿದನು. ಯಗದ ನಂತರ ಶಾಂತನಾದ ಮಹಾದೇವನು ಇಲ್ಲಿ ಭಕ್ತರಿಗಾಗಿ ಸ್ವಯಂಭೂ ಲಿಂಗವಾಗಿ ನೆಲೆನಿಂತನು ಎಂಬುದು ಕೊಟ್ಟಿಯೂರಿನ ಮೂಲ ಐತಿಹ್ಯ. 8ನೇ ಶತಮಾನದಲ್ಲಿ ಇಲ್ಲಿಗೆ ಬಂದ ಜಗದ್ಗುರು ಆದಿಶಂಕರಾಚಾರ್ಯರು ಈ ಕ್ಷೇತ್ರದ ದಿವ್ಯತೆಯನ್ನು ಕಂಡು ಇಲ್ಲನ ವಿಶಿಷ್ಟ ಪೂಜಾ ವಿಧಿಗಳನ್ನು ನಿಗದಿಪಡಿಸಿದರು. ಇಲ್ಲಿ ಯಾವುದೇ ಶಾಶ್ವತ ಗರ್ಭಗುಡಿ ಇಲ್ಲ. ವರ್ಷದಲ್ಲಿ ಕೇವಲ 27 ದಿನಗಳು ಮಾತ್ರ ಪ್ರಕೃತಿಯ ಮಡಿಲಲ್ಲಿ ಈ ತಾತ್ಕಾಲಿಕ ಆರಾಧನೆ ನಡೆಯುತ್ತದೆ. ಉತ್ಸವದ ಮೊದಲ ದಿನ ನಡೆಯುವ ನೆಯ್ಯಾಟ್ಟಂ 100 ಲೀಟರ್ ಶುದ್ಧ ತುಪ್ಪದಿಂದ ಸ್ವಯಂಭೂ ಲಿಂಗಕ್ಕೆ ಮಹಾ ಅಭಿಷೇಕ ಮಾಡಲಾಗಲಿದೆ. ದಕ್ಷನ ಗಡ್ಡವನ್ನು ನೆನಪಿಸುವ ಬಿಳಿ ಓಡಪೂವುಗಳು ಮತ್ತು ಸಾವಿರಾರು ಎಳನೀರಿನ ಅಭಿಷೇಕವು ಈ ಉತ್ಸವದ ಪ್ರಮುಖ ಆಚರಣೆಗಳಾಗಿವೆ. ಅಕಂ ನಕ್ಷತ್ರದ ದಿನದಂದು ಮಹಿಳೆಯರಿಗೆ ಅಕ್ಕರೆ ಕೊಟ್ಟಿಯೂರಿಗೆ ಪ್ರವೇಶಿಸಲು ಕೊನೆಯ ಅವಕಾಶವಿರುತ್ತದೆ. ಕಣ್ಣೀರ ವಿದಾಯದೊಂದಿಗೆ ಅವರು ಮರಳುವ ದೃಶ್ಯ ಭಾವುಕವಾಗಿರುತ್ತದೆ. ವೈಶಾಖ ಮಹೋತ್ಸವದ ಕೊನೆಯ ದಿನದಂದು ಅತ್ಯಂತ ಪವಿತ್ರವಾದ ತೃಕ್ಕಲಶಾಟು ನಡೆಯುತ್ತದೆ. ಈ ಮಹಾ ಜಲಾಭಿಷೇಕದೊಂದಿಗ 20 ದಿನಗಳ ಉತ್ಸವವು ಸಂಪೂರ್ಣಗೊಳಿಸುತ್ತದೆ. ಇಲ್ಲಿನ ಪ್ರಸಾದ ಊಟವನ್ನ ಯಾವುದೇ ಸಾಂಪ್ರದಾಯಿಕ ಬಾಳೆ ಎಲೆಯಲ್ಲ, ಬದಲಾಗಿ ಕಾಡಿನ ಪವಿತ್ರ ಕೂವ ಎಲೆಗಳಲ್ಲಿ ಬಡಿಸಲಾಗುತ್ತದೆ. ಈ ಅನ್ನಪ್ರಸಾದವು ಭಕ್ತರಿಗೆ ದಿವ್ಯ ತೃಪ್ತಿಯನ್ನ ನೀಡುತ್ತದೆ. ಮೊಣಕಾಲಿನವರೆಗಿನ ನೀರಿನಲ್ಲಿ ನಿಂತು ಶಿವನನ್ನು ಆರಾಧಿಸುವ ಈ ಅದ್ಭುತ ವೈಭವವನ್ನು ನೋಡಲು ದೇಶಾದ್ಯಂತ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಉತ್ಸವ ಮುಗಿದ ತಕ್ಷಣವೇ ಎಲ್ಲಾ ತಾತ್ಕಾಲಿಕ ಪಂದಲ್ಗಳನ್ನು ತೆರವುಗೊಳಿಸಲಾಗುತ್ತದೆ. ಈ ಪವಿತ್ರ ಯಾಗಭೂಮಿ ಮುಂದಿನ 11 ತಿಂಗಳು ಮತ್ತೆ ದಟ್ಟ ಕಾಡಾಗಿ ಪ್ರಕೃತಿಯ ಮಡಿಲು ಸೇರುತ್ತದೆ.